ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ಫೋನ್ ಬಳಸುವ ಪ್ರತಿಯೊಬ್ಬರಿಗೂ ಸೈಬರ್ ವಂಚನೆಯ ಭಯ ಇದ್ದೇ ಇರುತ್ತೆ. ಬ್ಯಾಂಕ್ ಆಫರ್, ಪಾರ್ಟ್ ಟೈಮ್ ಜಾಬ್ ಆಫರ್ ಅಥವಾ KYC ಅಪ್ಡೇಟ್ ಹೆಸರಲ್ಲಿ ಬರುವ ಫೋನ್ಗಳು ಮತ್ತು ಮೆಸೇಜ್ಗಳು ನಮ್ಮನ್ನ ವಂಚನೆಯ ಬಲೆಗೆ ಬೀಳಿಸಬಹುದು. ಇಂತಹ ವಂಚನೆಗಳಿಂದ ಪಾರಾಗೋಕೆ ಭಾರತ ಸರ್ಕಾರದ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ NCCRP ಈಗ ಅತ್ಯಂತ ಈಸಿಯಾದ ವೇಯನ್ನು ಒದಗಿಸಿದೆ. ಅದರಂತೆ ವಂಚಕರು ಬಳಸುವ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತೆ ಅಥವಾ ವೆಬ್ಸೈಟ್ ಲಿಂಕ್ಗಳನ್ನು ಈ ಪೋರ್ಟಲ್ ಮೂಲಕ ಪರಿಶೀಲನೆ ಮಾಡೋದು ಸುಲಭವಾಗಿ ವಂಚನೆಯಿಂದ ಪಾರಾಗಬಹುದು. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ವಂಚನೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬ್ಯಾಂಕ್ ಖಾತೆ, UPI, ಸಾಮಾಜಿಕ ಜಾಲತಾಣ, ಮೆಸೇಜ್ ಅಥವಾ ಇಮೇಲ್ ಮೂಲಕ ಜನರನ್ನು ಮೋಸ ಮಾಡುವ ಘಟನೆಗಳು ಸಾಮಾನ್ಯ ಆಗ್ತಾ ಇದೆ. ಅದರಲ್ಲೂ ಅನೇಕರು ತಿಳಿಯದೆ ಇಂತಹ ವಂಚಕರ ಬಲೆಗೆ ಬೀಳ್ತಿದ್ದಾರೆ. ಆದರೆ ಈಗ ಸರ್ಕಾರವೇ ಜನರಿಗೆ ಒಂದು ಸುಲಭವಾದ ವಿಧಾನ ಒದಗಿಸಿದೆ. ಅದರಂತೆ ಕೆಲವು ನಿಮಿಷಗಳಲ್ಲಿ ನೀವು ಯಾರಾದರೂ ವ್ಯಕ್ತಿ ವಂಚಕನೋ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಬಹುದು. ಅದರಂತೆ ವಂಚನೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಹಾಯವಾಗುವ ಸರಳ ವಿಧಾನ ಇಲ್ಲಿದೆ ನೋಡಿ. ಇತ್ತೀಚಿನ ವರ್ಷಗಳಲ್ಲಿ ಡಿಜಿಟಲ್ ಪಾವತಿಗಳು, UPI ವ್ಯವಹಾರಗಳು ಹಾಗೂ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಿದ ಕಾರಣ ವಂಚಕರು ಹೊಸ ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ. ಲಾಟರಿ ಗೆದ್ದಿದ್ದೀರಿ, ಬ್ಯಾಂಕ್ ಖಾತೆ ಅಪ್ಡೇಟ್ ಮಾಡಬೇಕು ಅಥವಾ OTP ಶೇರ್ ಮಾಡಿ ಅನ್ನೋ ಸಂದೇಶಗಳ ಮೂಲಕ ಜನರನ್ನ ಮೋಸ ಮಾಡುವ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಈ ವೇಳೆ ಕೆಲವರು ನಕಲಿ UPI ID ಅಥವಾ ಸಾಮಾಜಿಕ ಜಾಲತಾಣದ ಖಾತೆಗಳನ್ನು ಬಳಸಿ ಹಣ ವಂಚಿಸ್ತಾರೆ. ಆದ್ದರಿಂದ ಯಾವುದೇ ವ್ಯಕ್ತಿಯೊಂದಿಗೆ ಹಣಕಾಸು ವ್ಯವಹಾರ ಮಾಡುವ ಮೊದಲು ಅವರ ವಿವರಗಳನ್ನು ಚೆಕ್ ಮಾಡೋದು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಭಾರತ ಗೃಹ ಸಚಿವಾಲಯ NCCRP ಅಂದರೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಎಂಬ ಪೋರ್ಟಲ್ ಬಿಡುಗಡೆ ಮಾಡಿದೆ. ಈ ಪೋರ್ಟಲ್ ಮೂಲಕ ನಾಗರಿಕರು ಸೈಬರ್ ಅಪರಾಧಗಳ ಬಗ್ಗೆ ದೂರು ನೀಡಬಹುದು ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ವಿವರಗಳನ್ನು ಪರಿಶೀಲನೆ ಮಾಡಬಹುದು. ಅದರಂತೆ ಈ ವ್ಯವಸ್ಥೆಯಲ್ಲಿ ಈಗಾಗಲೇ ಹಲವಾರು ವಂಚಕರ ಮಾಹಿತಿ ಸಂಗ್ರಹವಾಗಿರುತ್ತೆ. ಆದ್ದರಿಂದ ನೀವು ಯಾರಾದರೂ ವ್ಯಕ್ತಿಯ ಮೊಬೈಲ್ ನಂಬರ್, UPI ID ಅಥವಾ ಇಮೇಲ್ IDಯನ್ನು ನಮೂದಿಸಿದರೆ ಅವರು ಈ ಹಿಂದೆ ವಂಚನೆಯಲ್ಲಿ ತೊಡಗಿದ್ದಾರೆ ಅನ್ನೋ ಮಾಹಿತಿ ತಿಳ್ಕೊಳ್ಬಹುದು. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ತೆರಿಬೇಕು. ನಂತರ NCCRP ಅಂತ ಸರ್ಚ್ ಮಾಡಿ ಫಲಿತಾಂಶದಲ್ಲಿ cybercrime.gov.in ಅನ್ನೋ ಅಧಿಕೃತ ಸೈಬರ್ ಕ್ರೈಮ್ ಪೋರ್ಟಲ್ ಲಿಂಕನ್ನು ಕಾಣಿಸುತ್ತೆ. ಈ ಲಿಂಕನ್ನು ಓಪನ್ ಮಾಡಬೇಕು. ಈ ವೆಬ್ಸೈಟ್ ಭಾರತ ಸರ್ಕಾರದ ಅಧಿಕೃತ ಸೈಬರ್ ಅಪರಾಧ ಕಂಪ್ಲೇಂಟ್ ಪೋರ್ಟಲ್ ಆಗಿದ್ದು ಸುರಕ್ಷಿತ ಸೇವೆ ಒದಗಿಸುತ್ತೆ. ಇನ್ನು ವೆಬ್ಸೈಟ್ ತೆರೆದ ನಂತರ ಮೆನು ವಿಭಾಗದಲ್ಲಿ ಸಸ್ಪೆಕ್ಟ್ ಡಾಟಾ ಅನ್ನೋ ಆಯ್ಕೆಯನ್ನು ನೋಡಬಹುದು. ಅದನ್ನು ಕ್ಲಿಕ್ ಮಾಡಿದ ಬಳಿಕ ಸಸ್ಪೆಕ್ಟ್ ರಿಪೋಸಿಟರಿ ಆಯ್ಕೆ ಬರುತ್ತೆ. ನಂತರ ಸಸ್ಪೆಕ್ಟ್ ಸರ್ಚ್ ಅನ್ನೋ ಆಯ್ಕೆಯನ್ನು ನೀವು ಓಪನ್ ಮಾಡಬೇಕು. ಅಲ್ಲಿ ನಿಮಗೆ ಅನುಮಾನ ಇರುವ ವ್ಯಕ್ತಿಯ ಮೊಬೈಲ್ ನಂಬರ್, UPI ID, ಇಮೇಲ್ ID ಅಥವಾ ಸಾಮಾಜಿಕ ಜಾಲತಾಣದ ಖಾತೆ ವಿವರಗಳನ್ನು ನಮೂದಿಸಬಹುದು. ಹೀಗೆ ಸರ್ಚ್ ಮಾಡಿದ ನಂತರ ಆ ವಿವರಗಳು ವಂಚನೆ ಪ್ರಕರಣಗಳಲ್ಲಿ ಬಳಸಲ್ಪಟ್ಟಿದ್ರೆ ಅದರ ಬಗ್ಗೆ ಮಾಹಿತಿ ತೋರಿಸುತ್ತೆ. ಇದರಿಂದ ನೀವು ವಂಚಕರನ್ನು ಗುರುತಿಸಲು ಸಾಧ್ಯವಾಗುತ್ತೆ.